ಈಗ ಮೊದಲಿಗೆ ಅವನಿಗೆ ಶ್ರದ್ಧಾಂಜಲಿ. ನನಗೊಂಥರ ಅವ್ನ ತಮ್ಮನ ಥರ. ಅವರಪ್ಪ ಹೋಗಿ ಒಂದು 2 ವರ್ಷ ಆಗಿತ್ತು. ಅವ್ನು ತುಂಬ ಚಿಕ್ಕ ಹುಡುಗ ನಾನು ನೋಡಿದಾಗ. ನನಗೂ ಅವನಿಗೊಂದು 17 ವರ್ಷ ವ್ಯತ್ಯಾಸ. ಜನ್ಮ ನಾವು ಸಿನಿಮಾ ಮಾಡುವಾಗ ತುಂಬ ಚಿಕ್ಕವನು. ಸಿನಿಮಾದ ಯಾವುದೇ ಅರಿವು 23 ವರ್ಷ. ಅವನು ಅವನದೇ ಒಂದು ಲೋಕದಲ್ಲಿದ್ದ. ಒಂದು ಸಿನಿಮಾ ಮಾಡಬೇಕು ಅನ್ನೋ ಕನಸಿಗೆ ಬಂದ. ಅವ್ರ ತಂದೆ ತುಂಬ ದೊಡ್ಡ ನಿರ್ಮಾಪಕರಾಗಿದ್ದವರು. ಕರಿಯ ಅಂತ ದೊಡ್ಡ ದೊಡ್ಡ ಸಿನಿಮಾ, ಹಲೋಯಮ್ಮ ಅಂತ ಸಿನಿಮಾ ಮಾಡಿದ್ರು. ಅವ್ನಿಗೆ ನಾನು ದೊಡ್ಡ ಪ್ರೊಡ್ಯೂಸರ್ ಮಗ ಅನ್ನೋದೊಂದು ಇರಲಿಲ್ಲ. ಆ ಶ್ರೀಮಂತಿಕೆ ಕೋಟ್ಯಾಧೀಶ್ವರನ ಮಗ ಅನ್ನೋದು, ಸಿನಿಮಾ ಎಕ್ಸ್ಪೀರಿಯನ್ಸು ಅದೇನು ಅನಿಸ್ತಿರ್ಲಿಲ್ಲ. ತುಂಬ ಸರಳವಾಗಿರ್ತಾ ಇದ್ದ. ಎಷ್ಟೋ ಸಲ ನಮ್ಮ ಶೂಟಿಂಗ್ ಟೈಮಲ್ಲಿ ಇವ್ರ ತಾಯಿಯವ್ರು ನೋಡ್ಬೇಕು ಅಂದ್ರೆ ಸ್ವಿಚ್ ಆಫ್ ಮಾಡ್ಕೊಂಡು ಮನೆಗೆ ಬಂದ್ಬಿಟ್ರು. ನಾನು ನಮ್ಮ ಅಮ್ಮನ್ನ ನೋಡಬೇಕು ಅಂತ. ಆ ಥರದೊಂದು ಮುಗ್ಧವಾದ ಹುಡುಗ. ಒಳ್ಳೆ ಕನಸುಗಳು ಇಟ್ಕೊಂಡಿದ್ದ. ಯಾವಾಗಲೂ ನಾವು ಸಿಕ್ತಾಗೆಲ್ಲ ಜನ್ಮ ಸಿನಿಮಾ ಆಗಿ ಗಣಪ ಆಗಿ ಎಲ್ಲ ಆದ್ಮೇಲೂ ಸಿಕ್ತಾಗೆಲ್ಲ ಒಂದು ನಾಯಿ ಸಾಕಿ ಅನ್ನೋನು. ಅವನಿಗೆ ನಾಯಿಗಳ ಬಗ್ಗೆ ತುಂಬಾ ಆಸಕ್ತಿ. ಈಗ ಅವನಿಗೆ ಒಂಥರ ಸಿನಿಮಾದ ವ್ಯಾವಹಾರಿಕ ಕಲೆ ಏನು, ತಂದೆಯವ್ರ ನಂತರ ಜವಾಬ್ದಾರಿ ಏನು, ಕುಟುಂಬದ ಜವಾಬ್ದಾರಿ ಏನು, ಒಬ್ರು ತಾಯಿ ಇದ್ದಾರೆ, ಒಬ್ರು ಅಕ್ಕ ಇದ್ದಾರೆ, ಹಿರಿಯವರು ಇದ್ದಾರೆ, ಅದು ಅವನಿಗೆ ಅರ್ಥ ಆಗ್ತಾ ಇತ್ತು. ಈಗ ನಾನು ಸಿನಿಮಾದಲ್ಲಿ ಬೆಳಿಬೇಕು, ನಾನು ಆಕ್ಟ್ ಮಾಡಬೇಕು, ನಾನು ಒಳ್ಳೆ ಕಥೆಗಳನ್ನು ಮಾಡಬೇಕು, ಒಳ್ಳೆ ಸಿನಿಮಾಗಳನ್ನು ಮಾಡಬೇಕು. ಈ ದೊಡ್ಡ ಕನಸು ಶುರುವಾಗಿತ್ತು ಅವನು ಇತ್ತೀಚಿನ ದಿನಗಳಲ್ಲಿ. ಇವರು ದಕ್ಷಿಣ್ ಸರ್, ನಿರಂಜನ್ ಅವರೆಲ್ಲ ಅವ್ರ ಜೊತೆ ತುಂಬಾ ತುಂಬಾ ವರ್ಷಗಳಿಂದ, ನಮ್ದೆಲ್ಲ 20 ವರ್ಷದ ಜರ್ನಿ. ನಾವು ಆ ಹುಡುಗರ ನಮ್ಮ ಜೊತೆ ಒಂದು ಈ ಚಿಕ್ಕ ಏಜ್ಗೆ 34ಕ್ಕೆ ಈಗ ನಮ್ಗಿಂತ ಚಿಕ್ಕ ವಯಸ್ಸಿನ ಹುಡುಗರನ್ನ, ನಮ್ಮ ತಮ್ಮದಿರ ತರ, ಮಕ್ಳ ತರ ಸಾಕಿದ ಹುಡುಗರನ್ನ ನಾವೇ ಕಳಿಸ್ಕೊಡೋದು ಅತ್ಯಂತ ದುಃಖವಾದಂತ ವಿಷಯ. ಈಗ ಅವ್ರ ತಾಯಿ ತುಂಬಾ ಅನಾರೋಗ್ಯಗೊಂಡಿದ್ದಾರೆ. ಅವ್ರ ತಾಯಿ ನೋಡ್ಕೋಬೇಕು, ಅವ್ರ ಅಕ್ಕನ್ ನೋಡ್ಬೇಕು. ಅವ್ರ ಅಪ್ಪ ಕಟ್ಟಿದ ಒಂದು ದೊಡ್ಡ ಸಾಮ್ರಾಜ್ಯ ಇದೆ, ಅದಕ್ಕೆ ವಾರಸ್ದಾರ ಯಾರು, ಏನ್ ಮಾಡ್ಬೇಕು. ಈಗ ಸಿಕ್ಕದಾಗ ಸತ್ಯ ರಿಲೀಸ್ ಮಾಡ್ಬಿಡ್ತೀನಿ, ಜನ್ಮ ರಿಲೀಸ್ ಮಾಡ್ಬಿಡೋಣ, ಇನ್ನೊಂದಷ್ಟು ಕತೆ ಕೊಡಿ ನನಗೆ. ನಾನು ಎಲ್ಲೋ ಶ್ರೀಲಂಕಾಗೆ ಹೋಗಿದ್ದ, ಶ್ರೀಲಂಕಾದಿಂದ ಫೋನ್ ಮಾಡ್ದ, ಬಂದ್ಬಿಡ್ತೀನಿ ಟೈಗರ್, ನನಗೆ ಕತೆ ಬೇಕು, ನೀವು ರೆಡಿ ಇಟ್ಕೊಳ್ಳಿ ಅಂತ. ಈ ಡ್ರೀಮ್ಸ್ ಎಲ್ಲ ಈ ವಯಸ್ಸಿಗೆ ಹಿಂಗಾಯ್ತಲ್ಲ. ಈಗ ದಕ್ಷಿಣ್ ಅವ್ರನ್ನ ಎಲ್ಲರನ್ನು ಕೇಳಿದಾಗ, ಅವ್ರ ಕುಟುಂಬದವ್ರು ಕೇಳಿದಾಗ, ನಾಳೆ ಬೆಳಿಗ್ಗೆ 9 ಗಂಟೆಗೆ ಅವ್ರ ಭಾವ ಬರಬೇಕು, ಎಲ್ಲೋ ಆಚೆ ಇದ್ದಾರೆ, ಅವ್ರ ಮನೇಲಿ ಏನೋ ಇನ್ನೊಂದು ಸಮಸ್ಯೆ ಆಗಿದೆ. ಆನೇಕಲ್ಲಲ್ಲಿ ಅವ್ರ ತಂದೆ ಪಕ್ಕ ಕರ್ಕೊಂಡು ಹೋಗ್ತಾ ಇದೀವಿ ಅಂದಾಗ ತುಂಬಾ ದುಃಖ ಆಯ್ತು. ಇಷ್ಟು ವಯಸ್ಸಿಗೆ ಅವ್ರ ತಂದೆ ಪಕ್ಕ ಹೋಗಿ ಮಲಗಬೇಕಾದಂತ ಒಂದು ಸಂದರ್ಭ, ಚಿರನಿದ್ರೆಗೆ ಜಾರಬೇಕಲ್ಲ ಅಂತ. ನಿಮಗೆ ಬೇರೆಯವ್ರ ತರ ಸಿನಿಮಾದಲ್ಲಿ ಬಂದಿರುವ ಕೆಲವ್ರ ತರ ಒಂದು ಅಹಂಕಾರ ಆಗ್ಲಿ, ದರ್ಪ ಆಗ್ಲಿ, ಅಥವಾ ನಾನು ಇಷ್ಟು ದೊಡ್ಡ ಶ್ರೀಮಂತನ ಮಗ ಅನ್ನೋದಾಗ್ಲಿ ಏನು ಇರಲಿಲ್ಲ. ಹಿ ಈಸ್ ವೆರಿ ಸಿಂಪಲ್ ಗಾಯ್. ಅವ್ನು ತುಂಬಾ ಸಾಮಾನ್ಯವಾದ ನಡವಳಿಕೆ, ಸಾಧಾರಣವಾಗಿರ್ತಾ ಇದ್ದ. ಎಲ್ರನ್ನು ತುಂಬಾ ಪ್ರೀತಿಯಿಂದ ಮಾತಾಡಿಸ್ತಾ ಇದ್ದ, ನೋಡ್ಕೋತಾ ಇದ್ದ. ತುಂಬಾ ಜನ ಸ್ನೇಹಿತರು ಒಡನಾಟ ಅವನಿಗೆ. ಅದೇನು ದುರ್ವಿಧಿ ಗೊತ್ತಿಲ್ಲ, ಒಂದು ಜಾಂಡೀಸ್ ರೋಗದಿಂದ ಈ ಥರದೊಂದು ಸಾವೇ ಸಂಭವಿಸ್ಬಿಡುತ್ತೆ. ನಾನು ಚೆನ್ನೈಯಲ್ಲಿದ್ದೆ, ಶೂಟಿಂಗ್ ಅಲ್ಲಿದ್ದೆ. ನಮ್ಮ ಸಿನಿಮಾ ಚೆನ್ನೈಲಿ ನಡೀತಾರೆ ಶೂಟಿಂಗ್. ಎಲ್ಲ ಕೇಳೋವಾಗಿಲ್ಲ, ರಿಕವರ್ ಆಗ್ತಾನೆ ಅನ್ನೋ ತರ ಇತ್ತು. ಡಾಕ್ಟರ್ಗಳು ಹಾಗೆ ಇವರೆಲ್ಲ ನೋಡ್ಕೊಳ್ತಾ ಇದ್ರು, ಹೇಳ್ತಾ ಇದ್ರು. ಅದಿಷ್ಟು ಮಾರಣಾಂತಿಕವಾದ ಕಾಯಿಲೆನ, ಅದ್ರಲ್ಲಿ ಏನ್ ನೆಗ್ಲಿಜೆನ್ಸಿ ಆಯ್ತು, ಏನಾಯ್ತು. ಆಮೇಲೆ ಅವ್ನು ಮದ್ವೆ ಆಗ್ಬೇಕಾಗಿತ್ತು, ಇನ್ನೂ ಮದ್ವೆ ಆಗ್ಲಿಲ್ಲ ಅವನು. ಈಗ ಕಂಟಿನ್ಯೂಸ್ 3 ಸಿನಿಮಾ ಮಾಡ್ತಾ ಇದ್ದೀನಿ, 2 ಸಿನಿಮಾ ರಿಲೀಸ್ ಮಾಡ್ತೀನಿ, ಓಡಾಡ್ತಾ ಇದ್ದೀನಿ, ನನಗೆ ಸಬ್ಜೆಕ್ಟ್ಗಳು ಬೇಕು ಅಂತ ಇದ್ದ. ಒಂಥರ ನತದೃಷ್ಟರು ನಾವೇ. ಯಾಕಂದ್ರೆ ಅವ್ನು ತುಂಬಾ ಹರ್ಟ್ ಆಗೋದೇನಕ್ಕೆ, ನೋವಾಗೋದೇನಕ್ಕೆ ಅಂದ್ರೆ, ಸಂತು ಅಂದ್ರೆ ನಮಗೆ ಒಳ್ಳೆ ಹುಡುಗ ಅವ್ನು. ಯಾಕಂದ್ರೆ ನಾನು ಅವನ್ನ ಟ್ರೈನ್ ಮಾಡಿದ್ದೀನಿ, ಆಕ್ಟಿಂಗ್ ಕಲ್ಸ್ಕೊಟ್ಟಿದ್ದೀನಿ, ವಾಯ್ಸ್ ಮಾಡ್ಯುಲೇಷನ್ಗಳು ಮಾಡಿದೀವಿ. ಡಬ್ಬಿಂಗ್ ಮಾತ್ರ ಅದ್ಭುತವಾಗಿ ಡಬ್ಬಿಂಗ್ ಮಾಡೋನು. ಅವ್ನಿಗೆ ಅದೇನೋ ಒಂದು ವಾಯ್ಸ್ ಅಲ್ಲಿ ಒಂದು ಕಲೆ ಇತ್ತು. ಆಕ್ಟಿಂಗ್ ಅನ್ನೋದು ಅಷ್ಟು ಆಸಕ್ತಿ ಇಲ್ಲ ಅಂತಿದ್ರು, ಬರ್ತಾ 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 ತುಂಬಾ ತುಂಬಾ ಚೆನ್ನಾಗಿ ಅದ್ರೊಳಗಡೆ ಇನ್ವಾಲ್ವ್ ಆದ. ಸಿತಾರ ತರದವರು, ಪೊನ್ನಾಂಬಲಂ ತರದವರು, ತಲೆವಾಸಲ್ ವಿಜಯ್ ತರದವರು, ಶಕೀಲಾ ತರದವ್ರ ಜೊತೆ ಎಲ್ಲ, ಬುಲೆಟ್ ಪ್ರಕಾಶ್, ಪ್ರತಾಪ್ ಸಿಂಗ್ ರಾವತ್ ತರದವರು. ನಮ್ ಸಿನಿಮಾದ ಹೇಳಿದ್ರೆ ಅಷ್ಟು ದೊಡ್ಡ ದೊಡ್ಡ ಆರ್ಟಿಸ್ಟ್ ಗಳ ಜೊತೆ ಆಕ್ಟ್ ಮಾಡೋವಾಗ ನನಗೆ ಬಂದ್ ಹೇಳೋನು, ಇವರೆಲ್ಲ ಇಷ್ಟು ದೊಡ್ಡ ಕಲಾವಿದ್ರು ಆರ್ಟಿಸ್ಟ್ ನ ಹಾಕಿದ್ರೆ ಟೈಗರ್, ನಾನು ಚಿಕ್ಕ ಹುಡುಗನ್ ಬಿಟ್ಬಿಡ್ತೀರ ಅವ್ರ ಜೊತೆ ಅಂತ. ಆತರ ಇದ್ದವನು ಅವನೇ ಇಂಡಿಪೆಂಡೆಂಟ್ ಆಗಿ ಸಿನಿಮಾ ಮಾಡಕ್ ಶುರುವಾದ, ರಿಲೀಸ್ ಮಾಡಕ್ ಶುರುವಾದ, ತಂದೆಯವ್ರ ಜವಾಬ್ದಾರಿ ತಗೊಂಡ. ಅವ್ರ ತಂದೆಯವರು ಪಾಪ, ಅವ್ರ ಆನೇಕಲ್ ಬಾಲರಾಜ್ ಅವರು ಎಷ್ಟು ಜನರ ಹೊಸ ನಿರ್ದೇಶಕರಿಗೆ ಜನ್ಮ ಕೊಟ್ಟಿರೋರು. ಈಗ ನಾನು ಡೈರೆಕ್ಟರ್ ಆಗ ಕಾರಣನೇ ಅವ್ರ ತಂದೆ ಮತ್ತೆ ಸಂತೋಷ್. ಅವರು ವಾಕಿಂಗ್ ಹೋಗ್ತಾ ಆಕ್ಸಿಡೆಂಟ್ ಅಲ್ಲಿ ಹೋಗ್ಬಿಟ್ರು. ಅವರು ಮಗನ ಮೇಲೆ ಅಷ್ಟು ಜವಾಬ್ದಾರಿ. ಹಂಗೆ ತಿದ್ದುಕೊಂಡು ಬೆಳ್ಕೊಂಡು ಮುದ್ದಾಗಿ ಆಟ ಆಡ್ಕೊಂಡಿದ್ದಂತ ಹುಡುಗ, ಜವಾಬ್ದಾರಿಗೆ ಬಂದಂತ ಸಂದರ್ಭದಲ್ಲಿ, ಸಿನಿಮಾಗಳನ್ನು ತುಂಬಾ ಗಂಭೀರವಾಗಿ ತಗೊಳ್ಳುವಂತ ಸಂದರ್ಭದಲ್ಲಿ, ಬ್ಯಾಕ್ ಟು ಬ್ಯಾಕ್ ಸಿನಿಮಾ ಮಾಡ್ತೀನಿ ಅನ್ನೋ ಸಂದರ್ಭದಲ್ಲಿ, ಯಾವುದೋ ಒಂದು ಜಾಂಡೀಸ್ ಅನ್ನೋದೊಂದು ನೆವ ಕರ್ಕೊಂಡು ಹೋಗ್ಬಿಡುತ್ತೆ ಅನ್ನೋದು
ಒಂಥರ ಇದನ್ನ ಜೀರ್ಣಿಸ್ಕೊಳ್ಳೋಕ್ಕೆ ತುಂಬಾ ಟೈಮ್ ಬೇಕು. ಯಾಕಂದ್ರೆ ನಮ್ಮ ಜೊತೆ ಬೆಳೆದ, ವಿಶೇಷವಾಗಿ ನನ್ನ ಜೊತೆ ಭಾರಿ ಬಾಂಧವ್ಯ ಅವನಿಗೆ. ನನ್ನ ಎಲ್ಲಾ ಸಂದರ್ಭದಲ್ಲೂ ಜೊತೆಲಿ ನಿಂತಂತ ಹುಡುಗ. ಅರ್ಧ ರಾತ್ರಿ ಕಾರ್ ತಗೊಂಡ್ ಬಂದ್ಬಿಡೋನು, ಹಾಗ್ ಮಾಡ್ಬೇಕು ಹೀಗ್ ಮಾಡ್ಬೇಕು ಅನ್ನೋ. ಇತ್ತೀಚಿನ ದಿನಗಳಲ್ಲಂತೂ ಅವನಿಗೆ ಈಗ ಕಳೆದ 2-3 ವರ್ಷಗಳಲ್ಲಿ ಅವನಿಗೆ ಸಿನಿಮಾ ಮಾಡ್ಬೇಕು ಅನ್ನೋ ಬಯಕೆ ಜಾಸ್ತಿ ಆಗಿತ್ತು. ಮೈಸೂರಿಗೆ ಶಿಫ್ಟ್ ಆಗ್ಬಿಡ್ಬೇಕು, ನಾನು ಅಲ್ಲಿ ಸಬ್ಜೆಕ್ಟ್ ಮಾಡಿಸ್ಬೇಕು, ನಾನು ಏನೋ ಮಾಡ್ಬೇಕು, ತಾಯಿಯವ್ರಿಗೆ ಮದುವೆ ಆಗ್ಬೇಕು ಅಂತ ಆಸೆ ಇದೆ ನಂದು, ಆಗ್ಬೇಕು. ಒಂಥರ ಇದು ಹೆಂಗೆ ಅಂದ್ರೆ ಆರೋಹಣ, ಬದುಕಿನ ಆರೋಹಣ ಬರೋವಾಗ್ಲೇ ವಿಧಿ ಮಾಡೋದು. ಏನ್ ಒಳ್ಳೆಯವ್ರಂದ್ರೆ ಬೇಗ ಹೋಗ್ಬೇಕಾ ಅನ್ನೋದೊಂದು ಈಕ್ವೆಶನ್ ಅನಿಸ್ತಾ ಇದೆ ನನಗೆ. ಅವ್ನ ಹಂಗ್ ನೋಡಕ್ ಆಗ್ತಿಲ್ಲ ನನ್ ಕೈಲಿ. ಅವ್ನ್ ಹೆಂಗೆ ಅಂದ್ರೆ ಅವ್ನು ತುಂಬಾ ಸಣ್ಣ ಇದ್ದ ನನ್ನ ಸಿನಿಮಾಗ್ ಬಂದಾಗ. ಆ ದಪ್ಪ ಆಗಕ್ ಒಂದ್ ಸರ್ಕಸ್ಸು, ಚಿಕ್ಕ ಹುಡುಗ ಪಾಪ, ಅವನು ಆಕ್ಟ್ ಮಾಡಕ್ ಒಂದ್ ಸರ್ಕಸ್ಸು. ಅವ್ರ ತಂದೆ ಕೊನೆಗೆ ನಮ್ಮೆಲ್ಲರ ಇದಕ್ಕೆ ಚೆನ್ನೈ ಕಳಿಸಿದ್ರು. ಅಲ್ಲೊಂದು ಸ್ಕೂಲಲ್ಲಿ, ಅಲ್ಲೋ ಸರ್, ಚೆನ್ನೈ ಸ್ಕೂಲಲ್ಲಿ ಡ್ಯಾನ್ಸು, ಇದು ಆಕ್ಟಿಂಗ್ ಎಲ್ಲ ಕಲ್ತ್ಕೊಂಡ್ ಬಂದ. ಯಾರ ಜೊತೆನೂ ಬೆರಿತಿರ್ಲಿಲ್ಲ ಹೆಚ್ಚಾಗಿ. ಸಿನಿಮಾದವ್ರ ಜೊತೆ ಅವ್ನಿಗಂತ ಒಡನಾಟ ಇಲ್ಲ. ಒಬ್ಬ 34 ವರ್ಷಕ್ಕೆ ಒಬ್ಬ ತಮ್ಮನಂತ ಗೆಳೆಯನ್ನ ಕಳ್ಕೊಂಡಿದ್ವಿ. ಚಿತ್ರರಂಗಕ್ಕೆ ಅವ್ನು ಬೇಕಾಗಿತ್ತು, ಅವನ ಕುಟುಂಬಕ್ಕೆ ಬೇಕಾಗಿತ್ತು, ಅವನ ಸ್ನೇಹಿತರಿಗೆ ಬೇಕಾಗಿತ್ತು, ಅವನು ಸಾಕಿರೋ ಬಗೆ ನಾಯಿಗಳಿಗೆ ಬೇಕಾಗಿತ್ತು. ಎಲ್ಲೇ ರೋಡಲ್ಲಿ ನಾಯಿಗಳು, ನನಗೆ ಇನ್ನೂ ನೆನಪಂದ್ರೆ ಆ ನಾಯಿ ಹಿಡ್ಕೊಂಬರೋನು ಯಾವಾಗ್ಲೂ. ಒಂದ್ ನಾಯಿ ಸಾಕಿದ್ದೆ, ನನ್ ಸಾಕಕ್ಕೆ ಜನ ಹುಡುಕ್ತಾ ಇದೀನಿ ಇರೋ ಅಂತ ಬೈತಾ ಇದ್ದೆ ನಾನು. ನಿಷ್ಕಲ್ಮಶವಾಗಿದ್ದ, ಮುಗ್ಧವಾಗಿದ್ದ. ಅವನ ಸಿನಿಮಾಗಳು ಬರ್ಬೇಕೀಗ, ರಿಲೀಸ್ ಆಗ್ಬೇಕು. ಅವನ ಆತ್ಮಕ್ಕೆ ಶಾಂತಿ ಸಿಗ್ಲಿ, ಅವ್ರ ತಂದೆ ಜೊತೆ ಅವನು ಚೆನ್ನಾಗಿರ್ಲಿ. ತುಂಬಾ ತಂದೆ ಮೇಲೆ ತಾಯಿ ಮೇಲೆ ತುಂಬಾ ಅಟ್ಯಾಚ್ಮೆಂಟ್ ಇದ್ದಂತ ಹುಡುಗ. ಇಷ್ಟು ಮಾತ್ರ ಹೇಳ್ಬೋದು ಅಷ್ಟೇ.